Hello students, welcome to the third session of Cost and Management Accounting 2, Unit 1, Overheads. In the previous two sessions, we learnt what are overheads, what are the classification of overheads with some examples. In this session, we are going to discuss the topic distribution of overheads or how the overheads are distributed among the different departments. Before going to the topic, let us revise what we learnt in the previous two sessions. We learnt on the basis of identifiability or traceability, cost can be classified into two categories. One is direct cost and another one is indirect cost. ಡೈರೆಕ್ಟ್ ಕಾಸ್ಟಲ್ಲಿ ಮತ್ತೆ 3 ಎಲಿಮೆಂಟ್ಸನ್ನು ನಾವು ನೋಡ್ಬೋದು. ಅದೇ ಇಂಡೈರೆಕ್ಟ್ ಕಾಸ್ಟಲ್ಲಿ ಕೂಡ ಮತ್ತೆ 3 ಎಲಿಮೆಂಟ್ಸನ್ನು ನಾವು ನೋಡ್ತಾ ಹೋಗ್ಬೋದು. ಡೈರೆಕ್ಟ್ ಕಾಸ್ಟಲ್ಲಿ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಡೈರೆಕ್ಟ್ ಲೇಬರ್ ಕಾಸ್ಟ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ 3 ಎಲಿಮೆಂಟ್ಸ್ ಬರುತ್ತೆ. ಇಂಡೈರೆಕ್ಟ್ ಕಾಸ್ಟಲ್ಲಿ ಇಂಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಮತ್ತೆ 3 ಎಲಿಮೆಂಟ್ಸನ್ನು ನಾವು ನೋಡ್ಬೋದು. ಈ ಡೈರೆಕ್ಟ್ ಕಾಸ್ಟ್ಗಳಲ್ಲಿ ಬರುವಂಥ ಎಲ್ಲ ಎಲಿಮೆಂಟ್ಸನ್ನು ಒಟ್ಟಾಗಿ ಏನಂತ ಕರಿತೀವಿ? ಇಂಡೈರೆಕ್ಟ್ ಕಾಸ್ಟ್ಗಳಲ್ಲಿ ಬರುವಂಥ ಎಲ್ಲ ಎಲಿಮೆಂಟ್ಸನ್ನು ಒಟ್ಟಾಗಿ ಏನಂತ ಕರಿತೀವಿ ಅಂದರೆ, ಈ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸನ್ನು ನಾವು ಒಟ್ಟಾಗಿ ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ಪ್ರೈಮ್ ಕಾಸ್ಟ್. ಈ ಇಂಡೈರೆಕ್ಟ್ ಕಾಸ್ಟ್ಗಳಲ್ಲಿ ಬರುವಂಥ ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸನ್ನು ಒಟ್ಟಾಗಿ ಓವರ್ ಹೆಡ್ಸ್ ಅಂತ ಕರಿತೀವಿ. ಓವರ್ ಹೆಡ್ಸ್. ಈ ಓವರ್ ಹೆಡ್ಸನ್ನು ಮತ್ತೆ ಏನು ಮಾಡ್ತಾರೆ ಅಂದರೆ 3 ಕ್ಲಾಸಿಫಿಕೇಷನ್ಸ್ ಮಾಡ್ತಾರೆ ಓವರ್ ಹೆಡ್ಸನ್ನು. ಆ 3 ಕ್ಲಾಸಿಫಿಕೇಷನ್ಸ್ ಯಾವುದೆಲ್ಲ ಅಂತ ಹಿಂದಿನ ಸೆಷನಲ್ಲಿ ನೀವು ಡೀಟೇಲಾಗಿ ತಿಳ್ಕೊಂಡಿದ್ದೀರಾ. ಆದರೂ ಸುಮ್ಮನೆ ಬ್ರೀಫಾಗಿ ಹೇಳ್ಕೊಡೋದಾದರೆ, ಓವರ್ ಹೆಡ್ಸಲ್ಲಿ ಬರುವಂಥ ಕ್ಲಾಸಿಫಿಕೇಷನ್ ಯಾವುದೆಲ್ಲ: ಫಂಕ್ಷನ್ ವೈಸ್ ಕ್ಲಾಸಿಫಿಕೇಷನ್, ಬಿಹೇವಿಯರ್ ವೈಸ್ ಕ್ಲಾಸಿಫಿಕೇಷನ್, ಇನ್ನೊಂದು ಎಲಿಮೆಂಟ್ ವೈಸ್ ಕ್ಲಾಸಿಫಿಕೇಷನ್. ಈ ಫಂಕ್ಷನ್ ವೈಸ್ ಕ್ಲಾಸಿಫಿಕೇಷನಲ್ಲಿ ಮತ್ತೆ 4 ಕ್ಯಾಟಗರೀಸ್ ಬರುತ್ತೆ. ಒಂದು ಫ್ಯಾಕ್ಟರಿ ಓವರ್ ಹೆಡ್ಸ್, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್, ಸೆಲ್ಲಿಂಗ್ ಓವರ್ ಹೆಡ್ಸ್, ಮತ್ತೊಂದು ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಈ ಬಿಹೇವಿಯರ್ ವೈಸ್ ಕ್ಲಾಸಿಫಿಕೇಷನಿಗೆ ಬರೋದಾದರೆ, ಮೊದಲನೇದು ಫಿಕ್ಸ್ಡ್ ಓವರ್ ಹೆಡ್ಸ್ ಬರುತ್ತೆ, ವೇರಿಯೇಬಲ್ ಓವರ್ ಹೆಡ್ಸ್ ಬರುತ್ತೆ, ಸೆಮಿ ವೇರಿಯೇಬಲ್ ಓವರ್ ಹೆಡ್ಸ್ ಅಂತ ಮತ್ತೊಂದು ಕ್ಯಾಟಗರಿ ಬರುತ್ತೆ. ಈ ಎಲಿಮೆಂಟ್ ವೈಸ್ ಕ್ಲಾಸಿಫಿಕೇಷನಿಗೆ ಬರೋದಾದರೆ, ನೀವು ಇಲ್ಲೇನು ನೋಡ್ತಿದ್ದೀರಾ, ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಇದನ್ನೇ ತೊಗೊಳೋದು ನಾವಿಲ್ಲಿ. ಇಂಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಲೇಬರ್ ಮತ್ತು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ 3 ಕ್ಯಾಟಗರೀಸನ್ನು ನಾವು ತೊಗೊಳ್ತೀವಿ. ನಾವಿಲ್ಲಿ ನೋಡೋಕೆ ಹೊರಟಿರೋದು ಓವರ್ ಹೆಡ್ ಡಿಸ್ಟ್ರಿಬ್ಯೂಷನಲ್ಲಿ ಈ ಪ್ರೈಮ್ ಕಾಸ್ಟ್ ಬಗ್ಗೆ ಮಾತಾಡೋದೇ ಇಲ್ಲ ನಾವು. ಅಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಇಲ್ಲಿ ನಾವು ಮಾತಾಡ್ತಾ ಇರೋದು ಕಂಪ್ಲೀಟಾಗಿ ಇಂಡೈರೆಕ್ಟ್ ಕಾಸ್ಟ್ಸ್ ಅಂದರೆ ಓವರ್ ಹೆಡ್ಸ್ ಬಗ್ಗೆ. ಓವರ್ ಹೆಡ್ಸ್ ಈಸ್ ದ ಅಗ್ರಿಗೇಟ್ ಆಫ್ ಇಂಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್, ಇಂಡೈರೆಕ್ಟ್ ಲೇಬರ್ ಆ್ಯಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇನ್ನು ನಮ್ಮ ಟಾಪಿಕ್ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ಗೆ ಬರೋದಾದರೆ, ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ಗೆ ಕೆಲವೊಂದು ಕಾಮನ್ ಎಕ್ಸ್ಪೆನ್ಸಸ್ಗಳನ್ನು ಕೊಟ್ಟು ನಿಮಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಿಗೆ ಅಲಾಟ್ ಮಾಡೋದಕ್ಕೆ ಹೇಳ್ತಾರೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಿಗೆ ಆ ಕಾಮನ್ ಎಕ್ಸ್ಪೆನ್ಸಸನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರಬೇಕಾಗತ್ತೆ. ಈಗ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನಲ್ಲಿ ಬರುವಂಥ ಕಾಮನ್ ಎಕ್ಸ್ಪೆನ್ಸಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ನಿಮಗೆ ರೆಂಟನ್ನು ತಗೊಳ್ಬೋದು, ಲೈಟಿಂಗನ್ನು ತಗೊಳ್ಬೋದು, ಡಿಪ್ರಿಸಿಯೇಷನ್ ತಗೊಳ್ಬೋದು. ಅಂದ್ಬಿಟ್ರೆ ಇಂಡೈರೆಕ್ಟ್ ವೇಜಸನ್ನು ತಗೊಳ್ಬೋದು. ಇಂಡೈರೆಕ್ಟ್ ವೇಜಸ್. ಈಗ ನಿಮಗೆ ರೆಂಟ್ ಎಷ್ಟು ಅಂತ ಕೊಟ್ಟಿರ್ತಾರೆ, ಒಂದು 8,000 ರುಪೀಸ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಲೈಟಿಂಗ್ 4,000 ರುಪೀಸ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಡಿಪ್ರಿಸಿಯೇಷನ್ 6,000 ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಇಂಡೈರೆಕ್ಟ್ ವೇಜಸ್ ನಿಮಗೆ ಒಂದು 10,000 ರುಪೀಸ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಈಗ ನೀವೇನು ಮಾಡಬೇಕಾಗತ್ತೆ, ಎಲ್ಲ ನಾವೇನೋ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಸಪ್ರೇಟಾಗಿತ್ತು. ಸಪ್ರೇಟಾಗಿ ನಾವೇನು ಮಾಡಿದ್ವಿ, 2 ಡಿಪಾರ್ಟ್ಮೆಂಟ್ಸಿಗೆ ಅಲಾಟ್ ಮಾಡಿದ್ವಿ. ಆದರೆ ಈ ಕಾಮನ್ ಎಕ್ಸ್ಪೆನ್ಸಸ್ ಏನಿದೆ ಅಥವಾ ಓವರ್ ಹೆಡ್ಸ್ ಏನಿದೆ, ಇದೇನಾಗುತ್ತೆ ಅಂದರೆ 2 ಡಿಪಾರ್ಟ್ಮೆಂಟ್ಸಿಗೆ ಸೇರಿನೇ ಬರುತ್ತೆ. ಈಗ ರೆಂಟನ್ನು ಎಕ್ಸಾಂಪಲಾಗಿ ತೊಗೊಳೋದಾದರೆ, ಒಂದೇ ಫ್ಯಾಕ್ಟ್ರಿ ಬಿಲ್ಡಿಂಗಲ್ಲಿ 2 ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ರೆಂಟ್ ಕಾಮನ್ ಆಗಿ ಬಂದೇ ಬರುತ್ತೆ, 2ಕ್ಕೂ ಸೆಪ್ರೇಟಾಗಿ ಬರೋದಿಲ್ಲ. ಆಗ ನಾವು ಇಂಥ ಎಕ್ಸ್ಪೆನ್ಸಸನ್ನು ಏನು ಮಾಡಬೇಕಂದ್ರೆ, ಕೆಲವೊಂದು ಕಾಮನ್ ಬೇಸಸನ್ನು ಇಟ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರಬೇಕಾಗತ್ತೆ 2 ಡಿಪಾರ್ಟ್ಮೆಂಟ್ಸಿಗೆ. ಆ ಕಾಮನ್ ಬೇಸಸ್ ಯಾವುದಂದರೆ, ಫಾರ್ ಎಕ್ಸಾಂಪಲ್, ಇದು ನಿಮ್ಮ ಫ್ಯಾಕ್ಟ್ರಿ ಬಿಲ್ಡಿಂಗ್ ಅಂತ ಇಟ್ಕೊಳ್ಳಿ. ಈ ಬಿಲ್ಡಿಂಗಲ್ಲಿ ಈ ಸ್ಪೇಸನ್ನು ಟ್ಯೂಬ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಡಿಪಾರ್ಟ್ಮೆಂಟ್ ಆಕ್ಯುಪೈ ಮಾಡಿದೆ ಅಂತ ಇಟ್ಕೊಳ್ಳಿ. ಇಷ್ಟು ಸ್ಪೇಸನ್ನು ಫ್ಯಾನ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಡಿಪಾರ್ಟ್ಮೆಂಟ್ ಆಕ್ಯುಪೈ ಮಾಡಿದೆ ಅಂತ ಇಟ್ಕೊಳ್ಳಿ.
ಇವಾಗ ಇದು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಜಾಸ್ತಿ ಸ್ಪೇಸನ್ನು ಆಕ್ಯುಪೈ ಮಾಡಿರೋದು ಟ್ಯೂಬ್ ಡಿಪಾರ್ಟ್ಮೆಂಟ್, ಕಡಿಮೆ ಸ್ಪೇಸನ್ನು ಆಕ್ಯುಪೈ ಮಾಡಿರೋದು ಫ್ಯಾನ್ ಡಿಪಾರ್ಟ್ಮೆಂಟ್. ಈಗ ರೆಂಟನ್ನು ಅಲಾಟ್ ಮಾಡುವಾಗ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡುವಾಗ 2 ಡಿಪಾರ್ಟ್ಮೆಂಟ್ ಇದೆ ಅಂದ ತಕ್ಷಣ ನಾವು 4000 ಅಂತ ಬ್ಲೈಂಡಾಗಿ ಅಲಾಟ್ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ 2 ಡಿಪಾರ್ಟ್ಮೆಂಟ್ಗಳು ಯೂಸ್ ಮಾಡ್ತಿರೋಂಥ ಸ್ಪೇಸಲ್ಲಿ ತುಂಬ ಡಿಫ್ರೆನ್ಸ್ ಇರೋದ್ರಿಂದ. ಆಗ ನಾವೇನು ಮಾಡ್ತೀವಿ ಅಂದರೆ ಇದಕ್ಕೆ ಫ್ಲೋರ್ ಸ್ಪೇಸನ್ನು ಬೇಸಾಗಿ ತೊಗೊಳ್ತೀವಿ, ಅವ್ರು ಯೂಸ್ ಮಾಡ್ತಿರೋಂಥ ಫ್ಲೋರ್ ಸ್ಪೇಸ್. ಇದಕ್ಕೇನು ತಲೆ ಕೆಡಿಸ್ಕೊಳ್ಬೇಡಿ, ಇದು ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ ನಿಮಗೆ, ಫ್ಲೋರ್ ಸ್ಪೇಸ್ ಆಕ್ಯುಪೈಡ್ ಬೈ ಟ್ಯೂಬ್ ಡಿಪಾರ್ಟ್ಮೆಂಟ್ ಮತ್ತು ಫ್ಯಾನ್ ಡಿಪಾರ್ಟ್ಮೆಂಟ್ ಅಂತ. ನಾನು ಅದನ್ನು ಸ್ಕ್ವೇರ್ ಫೀಟಲ್ಲಿ ಕೊಟ್ಟಿರ್ತಾರೆ, ನಾನು ನಿಮಗೆ ಈಸಿ ಆಗಲಿ ಅಂತ 3 ಮತ್ತು 1 ಅಂತ ಹೇಳ್ಕೊಡ್ತೀನಿ. ಟ್ಯೂಬ್ ಡಿಪಾರ್ಟ್ಮೆಂಟ್ 3, ಫ್ಯಾನ್ ಡಿಪಾರ್ಟ್ಮೆಂಟ್ 1 ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಆಗ 3:1 ರೇಷಿಯೋಲಿ ನೀವೇನು ಮಾಡಬೇಕು, 8000 ರುಪೀಸನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈಗ 8000 ರುಪೀಸ್ ಇಂಟು 3/4 ಮಾಡಿದ್ರೆ ನಿಮಗೆ 6000 ರುಪೀಸ್ ಬರುತ್ತೆ. 8000 ರುಪೀಸ್ ಇಂಟು 1/4 ಮಾಡಿದ್ರೆ ನಿಮಗೆ 2000 ರುಪೀಸ್ ಬರುತ್ತೆ. ಈಗ ನಾವೇನು ಮಾಡಿದ್ದೀವಿ, ರೆಂಟನ್ನು ಫ್ಯಾಕ್ಟ್ರಿ ಬಿಲ್ಡಿಂಗಿಗೆ ಕೊಡೋದ್ರಿಂದ ಅವರು ಆಕ್ಯುಪೈ ಮಾಡಿರುವಂಥ ಸ್ಪೇಸನ್ನು ನಾವೇನು ಮಾಡ್ತಿದ್ದೀವಿ, ಬೇಸಾಗಿ ತೊಗೊಂಡು ರೆಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ. ನಮ್ಮ ನೆಕ್ಸ್ಟ್ ಎಕ್ಸಾಂಪಲ್ ಲೈಟಿಂಗಿಗೆ ಬರೋದಾದರೆ, ಆ ಲೈಟಿಂಗನ್ನು ಯಾಕೆ ಬಳಸ್ತಾರೆ ಅಂದರೆ ನಮ್ಮ ಫ್ಲೋರ್ ಸ್ಪೇಸ್ ಏನಿರುತ್ತೆ ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಏನಿದೆ ಅದಕ್ಕೆ ಬೆಳಕನ್ನು ಪಡ್ಕೊಳ್ಳೋದಕ್ಕೆ ಲೈಟಿಂಗನ್ನು ಬಳಸೋದು. ಈಗ ನಿಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇರಬಹುದು, ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ಗೆ ಜಾಸ್ತಿ ಬೆಳಕು ಅಥವಾ ಲೈಟಿಂಗ್ನ ಅವಶ್ಯಕತೆ ಇದೆ ಅಂದರೆ ನೀವು ಈಸಿಯಾಗಿ ಹೇಳ್ಬೋದು ಟ್ಯೂಬ್ ಡಿಪಾರ್ಟ್ಮೆಂಟ್ಗೆ ಅಂತ. ಆಗ ಇಲ್ಲಿ ಯಾವುದನ್ನು ನಾವು ಬೇಸಾಗಿ ತೊಗೊಳ್ಬೋದು ಅಂದರೆ, ಈ ಲೈಟಿಂಗಿಗೆ ಯೂಶ್ವಲಿ 2 ಬೇಸಸನ್ನು ತೊಗೊಳ್ಬೋದು. ಒಂದು ಫ್ಲೋರ್ ಸ್ಪೇಸ್ ಆಕ್ಯುಪೈಡ್ ಅದೇನಾದರೂ ಕೊಟ್ಟಿದ್ರೆ, ಅದು ಬಿಟ್ಟರೆ ನಂಬರ್ ಆಫ್ ಲೈಟ್ ಪಾಯಿಂಟ್ಸನ್ನು ತೊಗೊಳ್ಬೋದು ನೀವು. ಅಂದರೆ ಇಲ್ಲಿ ಬಳಸುವಂಥ ಲೈಟ್ ಪಾಯಿಂಟ್ಸ್ ಏನಿರುತ್ತೆ ಇದರ ಮೇಲೆ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಇಬ್ಬರಿಗೂ ವೇರಿಯಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಟ್ಯೂಬ್ ಡಿಪಾರ್ಟ್ಮೆಂಟ್ದು 8 ಅಂತ ಇಟ್ಕೊಳ್ಳಿ, ಫ್ಯಾನ್ ಡಿಪಾರ್ಟ್ಮೆಂಟ್ದು 3 ಅಂತ ಇಟ್ಕೊಳ್ಳಿ. ಟ್ಯೂಬ್ ಡಿಪಾರ್ಟ್ಮೆಂಟಿಗೆ ನಿಮಗೆ ಎಕ್ಸಾಂಪಲ್ ಈಸಿ ಆಗಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಟ್ಯೂಬ್ ಡಿಪಾರ್ಟ್ಮೆಂಟಿಗೆ 6 ಇಟ್ಕೊಳ್ಳಿ, ಫ್ಯಾನ್ ಡಿಪಾರ್ಟ್ಮೆಂಟಿಗೆ 2 ಅಂತ ಇಟ್ಕೊಳ್ಳಿ. 6:2 ರೇಷಿಯೋ ಬಂತು. ಆಗ ನಾವೇನು ಮಾಡ್ತೀವಿ, 4000 ರುಪೀಸ್ ಏನಿರುತ್ತೆ ಇದನ್ನು 4000 ಇಂಟು 6/8 ಮಾಡ್ತೀವಿ. 4000 ಇಂಟು 6/8 ಮಾಡಿದ್ರೆ 3000 ರುಪೀಸ್ ಆಗುತ್ತೆ. ನೆಕ್ಸ್ಟ್ 4000 ಇಂಟು 2/8 ಮಾಡಿದ್ರೆ ನಮಗೆ 1000 ರುಪೀಸ್ ಬರುತ್ತೆ. ಆಗ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಈ ಕಾಮನ್ ಎಕ್ಸ್ಪೆನ್ಸಸ್ ಏನಿದೆ ಇದಕ್ಕೆ ಒಂದು ಕಾಮನ್ ಬೇಸನ್ನು ಇಟ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರ್ತಾಯಿದ್ದೀವಿ. ಯಾಕಂದರೆ ನಮಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿರೋದಿಲ್ಲ ಯಾವ ಡಿಪಾರ್ಟ್ಮೆಂಟಿನ ಖರ್ಚು ಎಷ್ಟಾಗಿದೆ ಅಂತ. ನೆಕ್ಸ್ಟ್ ಡಿಪ್ರಿಸಿಯೇಷನ್ಗೆ ಬರೋದಾದರೆ, ಡಿಪ್ರಿಸಿಯೇಷನ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಡಿಪ್ರಿಸಿಯೇಷನ್ ಯಾವುದ್ರ ಮೇಲೆ ಆಗೋದು, ಡಿಪ್ರಿಸಿಯೇಷನ್ ಆಗೋದು ಯೂಶ್ವಲಿ ಅಸೆಟ್ಸ್ ಮೇಲೆ. ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇಸ್ ಕಾಲ್ಡ್ ಡಿಪ್ರಿಸಿಯೇಷನ್ ಅಂತ ನಿಮಗೆ ಗೊತ್ತಿದೆ. ಆ ಡಿಪ್ರಿಸಿಯೇಷನ್ ಯೂಶ್ವಲಿ ಒಂದು ಫ್ಯಾಕ್ಟ್ರಿ ಅಂತ ಬಂದರೆ ಅಲ್ಲಿ ಅಸೆಟ್ಸ್ ಅಂತ ಯಾವುದಿರುತ್ತೆ, ಯೂಶ್ವಲಿ ಫ್ಯಾಕ್ಟ್ರಿ ಬಿಲ್ಡಿಂಗ್ ಇರುತ್ತೆ ಅಥವಾ ಮೆಷಿನರಿಗಳಿರುತ್ತೆ ಅಂತ ಇಟ್ಕೊಳ್ಳಿ. ಮೆಷಿನರಿಗಳ ಮೇಲೆ ಡಿಪ್ರಿಸಿಯೇಷನ್ ಆಗೋದ್ರಿಂದ ಈ ಡಿಪ್ರಿಸಿಯೇಷನನ್ನು ಕಾಮನ್ ಆಗಿ 6000 ರುಪೀಸ್ ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಟ್ಯೂಬ್ ಡಿಪಾರ್ಟ್ಮೆಂಟಲ್ಲಿ ಬಳಸ್ತಾರೋಂಥ ಮೆಷಿನಿನ ಬೆಲೆ 80,000 ರುಪೀಸ್. ಫ್ಯಾನ್ ಡಿಪಾರ್ಟ್ಮೆಂಟಲ್ಲಿ ಬಳಸ್ತಾರೋಂಥ ಮೆಷಿನಿನ ಬೆಲೆ 20,000 ರುಪೀಸ್ ಅಂತ ಇಟ್ಕೊಳ್ಳಿ. ಈಗ ಡಿಪ್ರಿಸಿಯೇಷನನ್ನೇನು 6000 ರುಪೀಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಆದರೆ ಇಲ್ಲಿ ಬಳಸ್ತಾರೋಂಥ ಮೆಷಿನಿನ ವ್ಯಾಲ್ಯೂಗೂ ಇಲ್ಲಿ ಬಳಸ್ತಾರೋಂಥ ಮೆಷಿನಿನ ವ್ಯಾಲ್ಯೂಗೂ ಡಿಫ್ರೆನ್ಸ್ ಇದೆ. ಈಗ ಇದಕ್ಕೆ ಡಿಪ್ರಿಸಿಯೇಷನ್ ಏನಾದ್ರು 10% ಅಂತ ಕ್ಯಾಲ್ಕುಲೇಟ್ ಮಾಡೋದಾದರೆ ಎಷ್ಟಾಗುತ್ತೆ, 8000 ರುಪೀಸ್ ಆಗೋಗುತ್ತೆ. ಇದಕ್ಕೆ ಡಿಪ್ರಿಸಿಯೇಷನ್ 10% ಅಂತ ನೀವೇನಾದರೂ ಕ್ಯಾಲ್ಕುಲೇಟ್ ಮಾಡೋದಾದರೆ ಬರೀ 2000 ರುಪೀಸ್ ಬರುತ್ತೆ. ಆಗ ಟೋಟಲ್ ಡಿಪ್ರಿಸಿಯೇಷನ್ ಏನಿದೆ ಇದನ್ನು ನಾವು 2 ಡಿಪಾರ್ಟ್ಮೆಂಟಿಗೆ ಈಕ್ವಲ್ ಆಗಿ ಹಾಕೋದಕ್ಕಾಗೋದಿಲ್ಲ ಬ್ಲೈಂಡಾಗಿ. ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಒಂದು ಕಾಮನ್ ಬೇಸನ್ನು ಇಟ್ಕೊಂಡು ಡಿವೈಡ್ ಮಾಡಬೇಕಾಗುತ್ತೆ. ಈಗ ಮೆಷಿನ್ ಮೇಲೆ ಆಗುವಂಥ ಡಿಪ್ರಿಸಿಯೇಷನ್ ಏನಾದರೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ಆ ಮೆಷಿನಿನ ವ್ಯಾಲ್ಯೂ ಏನಿರುತ್ತೆ ಅದನ್ನು ಬೇಸಾಗಿ ತೊಗೊಳ್ಬೇಕು. ಯಾವ ಮೆಷಿನಿನ ವ್ಯಾಲ್ಯೂ ಜಾಸ್ತಿ ಇರುತ್ತೋ ಅದರ ಡಿಪ್ರಿಸಿಯೇಷನ್ ಜಾಸ್ತಿ ಇರುತ್ತೆ, ಯಾವ ಮೆಷಿನ್ ವ್ಯಾಲ್ಯೂ ಕಡಿಮೆ ಇರುತ್ತೋ ಅದರ ಡಿಪ್ರಿಸಿಯೇಷನ್ ಕೂಡ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಮೊದಲು ಟ್ಯೂಬ್ ಡಿಪಾರ್ಟ್ಮೆಂಟಲ್ಲಿ ಬಳಸ್ತಿರೋಂಥ ಮೆಷಿನಿನ ಬೆಲೆ 40,000 ಅಂತ ಇಟ್ಕೊಳ್ಳಿ.
ಫ್ಯಾನ್ ಡಿಪಾರ್ಟ್ಮೆಂಟಲ್ಲಿ ಬಳಸ್ತಿರೋಂಥ ಮೆಷಿನಿನ ಬೆಲೆ 20,000 ರುಪೀಸ್ ಅಂತ ಇಟ್ಕೊಳ್ಳಿ. ನೀವು ಇದನ್ನು ಬೇಸ್ ಆಗಿಟ್ಕೊಂಡ್ರೆ 4 0 ಕ್ಯಾನ್ಸಲ್ ಮಾಡ್ಕೊಳ್ಬೇಕಂದ್ರೆ ರೇಷಿಯೋ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. ಇದನ್ನು 4:2 ಬರುತ್ತೆ ಅಥವಾ 2:1 ರೇಷಿಯೋ ಬರುತ್ತೆ. ಈಗ 6,000 ರುಪೀಸ್ ಇಂಟು 2/3 ಮಾಡಿದ್ರೆ ನಿಮಗೆ 4,000 ರುಪೀಸ್ ಬರುತ್ತೆ. 6,000 ಇಂಟು 1/3 ಮಾಡಿದ್ರೆ ನಿಮಗೆ 2,000 ರುಪೀಸ್ ಬರುತ್ತೆ. ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಡಿಪ್ರಿಸಿಯೇಷನ್ಗೆ ಒಂದು ಕಾಮನ್ ಬೇಸ್ ತೊಗೊಳ್ತಿದ್ದೀವಿ. ಡಿಪ್ರಿಸಿಯೇಷನ್ ಯೂಶ್ವಲಿ ಅಸೆಟ್ಗಳ ವ್ಯಾಲ್ಯೂ ಮೇಲೆ ಆಗೋದ್ರಿಂದ ಅಸೆಟ್ ವ್ಯಾಲ್ಯೂನ ಅಥವಾ ಯಾವ ಅಸೆಟ್ ಮೇಲೆ ಡಿಪ್ರಿಸಿಯೇಷನ್ ಆಗಿದೆ ಮೆಷಿನ್ ಆದರೆ ಮೆಷಿನ್ ವ್ಯಾಲ್ಯೂವನ್ನು ನಾವಿಲ್ಲಿ ತೊಗೊಳ್ತಾ ಇದ್ದೀವಿ. ನೆಕ್ಸ್ಟ್ ನಮ್ಮ ಎಕ್ಸಾಂಪಲ್ ಇಂಡೈರೆಕ್ಟ್ ವೇಜಸ್ಸಿಗೆ ಬರೋದಾದರೆ, ಇಂಡೈರೆಕ್ಟ್ ವೇಜಸ್ ಅಂದರೆ ಡೈರೆಕ್ಟ್ ವೇಜಸನ್ನು ಬಿಟ್ಟು ಮಿಕ್ಕಿರೋದೆಲ್ಲ ಇಂಡೈರೆಕ್ಟ್ ವೇಜಸ್ಸೇ ಆಗುತ್ತೆ. ಅಂದರೆ ಡೈರೆಕ್ಟಾಗಿ ಏನು ಆ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದರಲ್ಲಿ ಭಾಗಿಯಾಗುವಂಥ ವರ್ಕರ್ಸಿಗೆ ಕೊಡೋ ವೇಜಸ್ ಡೈರೆಕ್ಟ್ ವೇಜಸ್ ಆಗುತ್ತೆ. ಇನ್ನು ಮಿಕ್ಕೋದೆಲ್ಲ ಇಂಡೈರೆಕ್ಟ್ ವೇಜಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಂಡೈರೆಕ್ಟ್ ವೇಜಸ್ಸಿಗೆ ನಾವು ಲೀವ್ ಪೇ ತೊಗೊಳ್ಬೋದು, ಹಾಲಿಡೇ ಪೇ ತೊಗೊಳ್ಬೋದು, ಅದು ಬಿಟ್ಟರೆ ಬೋನಸನ್ನು ತೊಗೊಳ್ಬೋದು. ಈಗ ನಾವು ಹೇಳ್ತಾ ಇದ್ದೀವಲ್ಲ ಲೀವ್ ಪೇ ಹಾಲಿಡೇ ಪೇ ಅಂತೆಲ್ಲ ಹೇಳ್ತಿದ್ದೀವಲ್ಲ, ಈ ಲೀವ್ ಪೇ ಹಾಲಿಡೇ ಪೇ ಎಲ್ಲ ಯಾವ ಬೇಸಿಸ್ ಮೇಲೆ ತೊಗೊಳ್ಳೋದು ಅಂದರೆ, ಈಗ ನಾನು ಹೇಳ್ತಾ ಇದ್ದೀನಿ ಲೀವ್ ಪೇ ಹಾಲಿಡೇ ಪೇ ಅಂತೆಲ್ಲ ಹೇಳ್ತಿದ್ದೀವಲ್ಲ, ಈ ಲೀವ್ ಪೇ ಹಾಲಿಡೇ ಪೇ ಎಲ್ಲ ಯಾವುದರ ಬೇಸಿಸ್ ಮೇಲೆ ತೊಗೊಳ್ಳೋದು ಅಂದರೆ ಅವರ ಡೈರೆಕ್ಟ್ ವೇಜಸ್, ಆ್ಯಕ್ಚುಯಲ್ ವೇಜಸ್ ಎಷ್ಟಿರುತ್ತೆ ಅದನ್ನು ಬೇಸಾಗಿ ತೊಗೊಳ್ಳೋದು. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಈ ಇಂಡೈರೆಕ್ಟ್ ವೇಜಸ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಾದರೆ ಡೈರೆಕ್ಟ್ ವೇಜಸ್ಸನ್ನು ಬೇಸಾಗಿ ತೊಗೊಳ್ಬೇಕಾಗುತ್ತೆ. ಇದಿಷ್ಟು ನಿಮಗೆ ಸುಮ್ಮನೆ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿರೋದು. ನಿಮಗೆ ಕಾಮನ್ ಆಗಿ ಬರೋಂಥ ಬೇಸಸ್ ಯಾವುದು, ಅದರ ಕಾಮನ್ ಎಕ್ಸ್ಪೆನ್ಸಸ್ ಎಲ್ಲ ಯಾವುದಲ್ಲ, ಅದನ್ನು ಯಾವ ಬೇಸಿಸಲ್ಲೆಲ್ಲ ತೊಗೊಳ್ಬೇಕು ಅಂತ ನೆಕ್ಸ್ಟ್ ಸೆಷನಲ್ಲಿ ಹೇಳ್ಕೊಡ್ತೀನಿ. ಈ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ, ಇದರಲ್ಲಿ 2 ಇಂಪಾರ್ಟೆಂಟ್ ಟಾಪಿಕ್ಸನ್ನು ನೀವು ನೋಡ್ಬೋದು. ಒಂದು ಅಲೋಕೇಶನ್ ಆಫ್ ಓವರ್ ಹೆಡ್ಸ್, ಇನ್ನೊಂದು ಅಪೋರ್ಷನ್ಮೆಂಟ್ ಆಫ್ ಓವರ್ ಹೆಡ್ಸ್ ಅಂತ. ಏನಿದು ಅಲೋಕೇಶನ್, ಇದು ನಿಮಗೆ 6 ಮಾರ್ಕ್ಸಿಗೆ ಬರುತ್ತೆ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಲೋಕೇಶನ್ ಆ್ಯಂಡ್ ಅಪೋರ್ಷನ್ಮೆಂಟ್ ಆಫ್ ಓವರ್ ಹೆಡ್ಸ್ ಅಂತ. ಏನಿದು ಅಲೋಕೇಶನ್, ಏನಿದು ಅಪೋರ್ಷನ್ಮೆಂಟ್ ಅಂತ ನೋಡೋದಾದರೆ, ಈಗ ನಾನು ಈ ಎಕ್ಸಾಂಪಲ್ ಹೇಳ್ತಿದ್ದೆ ರೆಂಟ್ ಎಷ್ಟು ಅಂತ. ರೆಂಟ್ ಕಾಮನ್ ಆಗಿ ಒಂದೇ ಫ್ಯಾಕ್ಟ್ರಿಯಲ್ಲಿ ಈ ಎರಡು ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತದೆ. ಅದಕ್ಕೆ ಕಾಮನ್ ಆಗಿ ಒಂದು ಎಕ್ಸ್ಪೆನ್ಸನ್ನು ಕೊಟ್ಟಿದ್ದಾರೆ, ಎಷ್ಟು 8,000 ರುಪೀಸ್ ಅಂತ. ಇನ್ ಕೇಸ್ ನಿಮಗೆ ಈ 2 ಪ್ರಾಡಕ್ಟ್ಸ್ ಇದೆಯಲ್ಲ ಒಂದೇ ಕಂಪನಿಯ ಪ್ರಾಡಕ್ಟ್ಸ್ ಅಂತಲೇ ಇಟ್ಕೊಳ್ಳಿ. ಈ 2 ಪ್ರಾಡಕ್ಟ್ಸು 2 ಬೇರೆ ಬೇರೆ ಬಿಲ್ಡಿಂಗಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಅಂತ ಇಟ್ಕೊಳ್ಳಿ. ಆಗ ನಿಮಗೆ ಈ ರೆಂಟ್ ಏನಿರುತ್ತೆ ಇದು ಕಾಮನ್ ಆಗಿ ಬರೋದಿಲ್ಲ, ಬೇರೆ ಬೇರೆ ಬಿಲ್ಡಿಂಗಿಗೆ ಬೇರೆ ಬೇರೆ ರೆಂಟೇ ಬರುತ್ತೆ. ಆವಾಗ ನೀವೇನು ಮಾಡ್ಬೋದು, ಈಗ ಫ್ಯಾಕ್ಟ್ರಿ ಎ, ಫ್ಯಾಕ್ಟ್ರಿ ಬಿ ಅಂತ ಇಟ್ಕೊಳ್ಳಿ. ಫ್ಯಾಕ್ಟ್ರಿ ಎಯ ರೆಂಟ್ 4,000 ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಫ್ಯಾಕ್ಟ್ರಿ ಬಿಯ ರೆಂಟ್ 2,000 ರುಪೀಸ್ ಅಂತ ಇಟ್ಕೊಳ್ಳಿ. ಈಗ ನೀವೇನು ಮಾಡ್ಬೋದು, ಫ್ಯಾಕ್ಟ್ರಿ ಎಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಟ್ಯೂಬ್, ಆಗ ನೀವೇನು ಮಾಡ್ಬೋದು 4,000 ಅಂತ ಹಾಕ್ಕೊಳ್ಬೋದು. ಫ್ಯಾಕ್ಟ್ರಿ ಬಿ ಅಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಆಗ್ತಿದೆ, ಫ್ಯಾನ್ ಮ್ಯಾನುಫ್ಯಾಕ್ಚರ್ ಆಗ್ತಿದೆ, ಆಗ ನೀವೇನು ಮಾಡ್ಬೋದು 2,000 ಅಂತ ಈಸಿಯಾಗಿ ಹಾಕ್ಕೊಳ್ಬೋದು. ಇದನ್ನು ಏನಂತ ಕರಿತೀವಿ ಅಂದರೆ ಅಲೋಕೇಶನ್ ಆಫ್ ಓವರ್ ಹೆಡ್ಸ್ ಅಂತ ಕರಿತೀವಿ. ಅಂದರೆ ಇಟ್ ಈಸ್ ದ ಪ್ರೊಸೆಸ್ ಆಫ್ ಚಾರ್ಜಿಂಗ್ ದ ಫುಲ್ ಅಮೌಂಟ್ ಆಫ್ ಕಾಸ್ಟ್ ಟು ಎ ಕಾಸ್ಟ್ ಸೆಂಟರ್ ಅಂತ. ಕಾಸ್ಟ್ ಸೆಂಟರ್ ಅಂದರೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟನ್ನು ಕಾಸ್ಟ್ ಸೆಂಟರ್ ಅಂತ ಕರಿತಾ ಇರೋದು. ಆ ಕಾಸ್ಟ್ ಸೆಂಟರಿನ ಎಕ್ಸ್ಪೆನ್ಸ್ ಏನಿರುತ್ತೆ ಅಥವಾ ಕಾಸ್ಟ್ ಏನಿರುತ್ತೆ ನಿಮಗೆ ಡೈರೆಕ್ಟಾಗಿ ಗೊತ್ತಿರುತ್ತೆ. ಅಂದರೆ ಫ್ಯಾಕ್ಟ್ರಿ ಎದಿಷ್ಟು, ಫ್ಯಾಕ್ಟ್ರಿ ಬಿ ಇದಿಷ್ಟು ಅಂತ. ನೀವು ಅದನ್ನು ಏನು ಮಾಡ್ತಿದ್ದೀರಾ, ಅಲೋಕೇಟ್ ಮಾಡ್ತಿದ್ದೀರಾ. ಅದನ್ನು ಅಲೋಕೇಶನ್ ಅಂತ ಕರಿತೀವಿ. ಈ ಅಪೋರ್ಷನ್ಮೆಂಟ್ ಅಂದರೆ ಏನಂದರೆ ಡಿಪಾರ್ಟ್ಮೆಂಟ್ಸಿಗೆ ಪೋರ್ಷನನ್ನು, ಅಂದರೆ ಕಾಸ್ಟ್ ಏನಿರುತ್ತೆ ಅದರ ಪೋರ್ಷನನ್ನು ನೀವು ಅಲಾಟ್ ಮಾಡೋದು. ಅಂದರೆ ಇಟ್ ಈಸ್ ದ ಪ್ರೊಸೆಸ್ ಆಫ್ ಡಿವೈಡಿಂಗ್ ಅನ್ ಐಟಮ್ ಆಫ್ ಓವರ್ ಹೆಡ್ ಆ್ಯಂಡ್ ಚಾರ್ಜಿಂಗ್ ಟು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆನ್ ಅಪ್ರೋಪ್ರಿಯೇಟ್ ಬೇಸಿಸ್. ಈ ಹಿಂದೆ ನಿಮಗೆ ಎಕ್ಸಾಂಪಲ್ ಹೇಳ್ಕೊಟ್ನಲ್ಲ, ರೆಂಟನ್ನು 8,000 ರುಪೀಸ್ ಕೊಟ್ಟಿದ್ರು. ನೀವೇನು ಮಾಡಿದ್ರಿ, ಫ್ಲೋರ್ ಸ್ಪೇಸನ್ನು ಬೇಸ್ ಆಗಿಟ್ಕೊಂಡು ಈ 2 ಡಿಪಾರ್ಟ್ಮೆಂಟ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರಲ್ಲ, ಅದನ್ನು ಅಪೋರ್ಷನ್ಮೆಂಟ್ ಅಂತ ಕರಿತೀವಿ. ಅಂದರೆ ಅಲೋಕೇಶನ್ ಅಂದರೆ ಪರ್ಟಿಕ್ಯುಲರ್ ಆಗಿ ನಮಗೆ ಯಾವ ಡಿಪಾರ್ಟ್ಮೆಂಟಿನ ಕಾಸ್ಟ್ ಎಷ್ಟೆಷ್ಟು ಅಂತ ಗೊತ್ತಿರುತ್ತೆ. ನಾವೇನು ಮಾಡ್ತೀವಿ, ಒಂದು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮರಿಯ ಟೇಬಲ್ ಮಾಡಿಕೊಂಡು ಅದರಲ್ಲಿ ಆಯಾ ಡಿಪಾರ್ಟ್ಮೆಂಟಿನ ವೆಚ್ಚಗಳನ್ನು ಆಯಾ ಡಿಪಾರ್ಟ್ಮೆಂಟಿಗೆ ಹಾಕ್ತೀವಿ. ಆದರೆ ಅಪೋರ್ಷನ್ಮೆಂಟಲ್ಲಿ ಹಾಗಲ್ಲ.
ಅಪೋರ್ಷನ್ಮೆಂಟಲ್ಲಿ ಕೆಲವೊಂದು ಕಾಮನ್ ಎಕ್ಸ್ಪೆನ್ಸಸ್ಗಳನ್ನು ಕೊಟ್ಟಿರ್ತಾರೆ. ಆ ಎಕ್ಸ್ಪೆನ್ಸಸ್ಸಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟಿನ ಎಕ್ಸ್ಪೆನ್ಸ್ ಎಷ್ಟೆಷ್ಟು ಅಂತ ನಿಮಗೆ ಗೊತ್ತಿರೋದಿಲ್ಲ. ಆಗ ಒಂದು ಕಾಮನ್ ಬೇಸನ್ನು ಇಟ್ಕೊಂಡು ಈ ಎರಡು ಡಿಪಾರ್ಟ್ಮೆಂಟಿಗೆ ಒಂದೇ ಅಮೌಂಟನ್ನು ಅಲೋಕೇಟ್ ಮಾಡ್ತೀರಿ. ಅದನ್ನು ಅಪೋರ್ಷನ್ಮೆಂಟ್ ಅಂತ ಕರಿತೀರಿ. ಈಗ ಫಾರ್ ಎಕ್ಸಾಂಪಲ್, ಈಗ ಲೈಟಿಂಗ್ ಎಕ್ಸಾಂಪಲ್ ಹೇಳಿದ್ವಿ ನಾವು. ಲೈಟಿಂಗಿಗೆ 4000 ರುಪೀಸ್ ಆಗಲೇ ಕಾಮನ್ ಅಂತ ತೊಗೊಂಡಿದ್ದು. ನೀವೇನು ಮಾಡಿದ್ರಿ ಲೈಟ್ ಪಾಯಿಂಟ್ಸನ್ನು ಬೇಸ್ ಆಗಿ ತೊಗೊಂಡು ಈ ಎರಡೂ ಡಿಪಾರ್ಟ್ಮೆಂಟಿಗೆ ಆ ಅಮೌಂಟನ್ನು ಅಲಾಟ್ ಮಾಡಿದ್ರಿ. ಅದನ್ನು ನಾವು ಅಪೋರ್ಷನ್ಮೆಂಟ್ ಅಂತ ಕರಿತೀವಿ. ಈ ಅಲೋಕೇಶನ್ ಅಂದರೆ ಏನು ಗೊತ್ತಾ, ಈ ಲೈಟಿಂಗಿಗೆ ಈಗಾಗಲೇ ನಾವು ಎರಡು ಡಿಪಾರ್ಟ್ಮೆಂಟ್ಸನ್ನು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀವಲ್ಲ, ಟ್ಯೂಬ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತು ಫ್ಯಾನ್ ಡಿಪಾರ್ಟ್ಮೆಂಟ್ ಅಂತ. ಈ ಎರಡೂ ಡಿಪಾರ್ಟ್ಮೆಂಟ್ಗಳು ಸೆಪರೇಟ್ ಮೀಟರ್ಸನ್ನು ಹಾಕಿಸ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಈ ಸೆಪರೇಟ್ ಮೀಟರ್ಸನ್ನು ಹಾಕಿಸ್ಕೊಂಡ್ರೆ ಲೈಟಿಂಗ್ ಚಾರ್ಜ್ ಒಟ್ಟಿಗೆ ಬರೋದಿಲ್ಲ. ಅವ್ರಿಗೆ ಏನಾಗುತ್ತೆ, ಬೇರೆ ಬೇರೆ ಲೈಟಿಂಗ್ ಚಾರ್ಜೇ ಬರುತ್ತೆ. ಬೇರೆ ಬೇರೆ ಲೈಟಿಂಗ್ ಚಾರ್ಜ್ ಬಂದಮೇಲೆ ನಮಗೆ ಅದನ್ನು ಡಿವೈಡ್ ಮಾಡಬೇಕು ಅಂತ ಅವಶ್ಯಕತೆಯೇ ಇಲ್ಲ. ನಾವೇನು ಮಾಡ್ತೀವಿ, ಆ ಮೀಟ್ರಲ್ಲಿ ಎಷ್ಟು ಕಾಸ್ಟ್ ಬಂದಿದೆ ಅದನ್ನು ಇಲ್ಲಿಗೆ ಹಾಕ್ತೀವಿ, ಈ ಮೀಟ್ರಲ್ಲಿ ಎಷ್ಟು ಕಾಸ್ಟ್ ಬಂದಿದೆ ಅದನ್ನು ಈ ಡಿಪಾರ್ಟ್ಮೆಂಟಿಗೆ ಹಾಕ್ತೀವಿ. ಇದನ್ನು ನಾವು ಕರಿತಿರೋದು ಅಲೋಕೇಶನ್ ಅಂತ. ಅಂದರೆ ಅಲೋಕೇಶನ್ ಈಸ್ ದ ಪ್ರೊಸೆಸ್ ಆಫ್ ಚಾರ್ಜಿಂಗ್ ದ ಫುಲ್ ಅಮೌಂಟ್ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ ಆ್ಯಕ್ಯುರೇಟಾಗಿ ಯಾವ ಡಿಪಾರ್ಟ್ಮೆಂಟ್ ಇದು ಅಂತ. ಹಾಗಾಗಿ ಫುಲ್ ಅಮೌಂಟನ್ನು ನೀವೇನು ಮಾಡ್ತೀರಾ, ಒಂದು ಡಿಪಾರ್ಟ್ಮೆಂಟಿಗೆ ಅಲಾಟ್ ಮಾಡ್ತೀರಾ. ಒಂದು ಡಿಪಾರ್ಟ್ಮೆಂಟ್ ಅಂದರೆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಎ ಅಂತ ಇಟ್ಕೊಳ್ಳಿ. ಡಿಪಾರ್ಟ್ಮೆಂಟ್ ಎ ಕಾಸ್ಟ್ ನಿಮಗೆ ಗೊತ್ತಿರುತ್ತಲ್ಲ, ಅಲ್ಲಿಗೆ ಅಲಾಟ್ ಮಾಡ್ತೀರಾ. ಡಿಪಾರ್ಟ್ಮೆಂಟ್ ಬಿ ಯ ಕಾಸ್ಟ್ ಎಷ್ಟು ಅಂತ ನಿಮಗೆ ಗೊತ್ತಿರುತ್ತಲ್ಲ, ಅಲ್ಲಿಗೆ ಅಲಾಟ್ ಮಾಡ್ತೀರಾ. ಇದನ್ನು ಫುಲ್ ಅಮೌಂಟನ್ನು ಅಲಾಟ್ ಮಾಡೋದು ಅಂತ ಹೇಳ್ತಾ ಇರೋದು. ಇಟ್ ಈಸ್ ದ ಪ್ರೊಸೆಸ್ ಆಫ್ ಚಾರ್ಜಿಂಗ್ ದ ಫುಲ್ ಅಮೌಂಟ್ ಆಫ್ ಕಾಸ್ಟ್ ಟು ಎ ಕಾಸ್ಟ್ ಸೆಂಟರ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ನಿಮಗೆ ಆ್ಯಕ್ಯುರೇಟಾಗಿ ಯಾವ ಡಿಪಾರ್ಟ್ಮೆಂಟಿನ ಕಾಸ್ಟ್ ಎಷ್ಟು ಅಂತ ಗೊತ್ತಿರುತ್ತೆ, ಆವಾಗ ನೀವು ಆಯಾ ಡಿಪಾರ್ಟ್ಮೆಂಟಿಗೆ ಅದನ್ನು ಅಲೋಕೇಟ್ ಮಾಡ್ತೀರಾ. ನೆಕ್ಸ್ಟ್ ಈ ಅಪೋರ್ಷನ್ಮೆಂಟ್ ಅಂದರೆ ಡಿವೈಡಿಂಗ್ ಆನ್ ಐಟಮ್ ಆಫ್ ಓವರ್ ಹೆಡ್ ಆ್ಯಂಡ್ ಚಾರ್ಜಿಂಗ್ ಟು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆನ್ ಅಪ್ರಾಪ್ರಿಯೇಟ್ ಬೇಸಿಸ್. ಅಂದರೆ ಒಂದು ಐಟಮ್ ಆಫ್ ಕಾಸ್ಟ್ ಗೊತ್ತಿರುತ್ತೆ, ಆದರೆ ಯಾವ ಡಿಪಾರ್ಟ್ಮೆಂಟಿದು ಎಷ್ಟೆಷ್ಟು ಅಂತ ನಿಮಗೆ ಗೊತ್ತಿರೋದಿಲ್ಲ. ಅಂದರೆ ಒಂದು ಓವರ್ ಹೆಡ್ ಇದೆ ನಿಮ್ಮ ಹತ್ರ, ಅದು ಯಾವ್ಯಾವ ಡಿಪಾರ್ಟ್ಮೆಂಟಿನ ಕಾಸ್ಟ್ ಎಷ್ಟು ಅಂತ ನಿಮಗೆ ಗೊತ್ತಿರೋದಿಲ್ಲ. ಆಗ ನೀವೇನು ಮಾಡ್ತೀರಾ ಅಂದರೆ ಒಂದು ಪರ್ಟಿಕ್ಯುಲರ್ ಅಥವಾ ಕಾಮನ್ ಬೇಸನ್ನು ಇಟ್ಕೊಂಡು ನೀವು ಆ ಓವರ್ ಹೆಡನ್ನು ಡಿವೈಡ್ ಮಾಡಿ ಎರಡೂ ಡಿಪಾರ್ಟ್ಮೆಂಟಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಇದನ್ನು ಅಪೋರ್ಷನ್ಮೆಂಟ್ ಅಂತ ಕರಿತಾ ಇದ್ದೀವಿ. ನಿಮಗೆ ಆವಾಗಲೇ ಕಾಮನ್ ಬೇಸಸ್ ಅಂತ ಹೇಳಿದ್ನಲ್ಲ ನೋಡಿ, ಈ ರೀತಿ ಇರುತ್ತೆ ಬೇಸಸ್ ಆಫ್ ಅಪೋರ್ಷನ್ಮೆಂಟ್. ಏರಿಯಾ ಸ್ಕ್ವೇರ್ ಫೀಟಲ್ಲಿ ಕೊಟ್ಟಿದ್ದಾರೆ 280, 240. ಈ ಏರಿಯಾನ ಯಾವುದಕ್ಕೆ ಬಳಸ್ತೀವಿ ನಾವು ಅಂದರೆ ಯೂಶ್ವಲಿ ರೆಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಬಳಸ್ತೀವಿ. ಕೆಲವೊಂದು ಸಾರಿ ನಿಮಗೆ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಕೊಟ್ಟಿರೋದಿಲ್ಲ. ಈ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಯಾಕೆ ಬಳಸೋದು ನಾವು, ಲೈಟಿಂಗನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಕೊಟ್ಟಿಲ್ಲ ಅಂದರೆ ನೀವೇನು ಮಾಡ್ಬೋದು, ಲೈಟಿಂಗಿಗೆ ಕೂಡ ಏರಿಯಾ ಅಥವಾ ಸ್ಕ್ವೇರ್ ಫೀಟ್, ಏರಿಯಾ ಆಕ್ಯುಪೈಡ್ ಅಥವಾ ಫ್ಲೋರ್ ಸ್ಪೇಸ್ ಆಕ್ಯುಪೈಡ್ ಅಂತ ಕೊಟ್ಟಿರ್ತಾನೆ, ಇದನ್ನು ಬಳಸ್ಬೋದು. ಇನ್ನು ನಂಬರ್ ಆಫ್ ವರ್ಕರ್ಸಿಗೆ ಬರೋದಾದರೆ ಕೆಲವೊಂದು ವರ್ಕರ್ಸಿಗೆ ಸಂಬಂಧಪಟ್ಟಂಥ ಎಕ್ಸ್ಪೆನ್ಸಸ್ ಇರುತ್ತೆ. ಅದು ಕ್ಯಾಂಟೀನ್ ಎಕ್ಸ್ಪೆನ್ಸಸ್ ಇರ್ಬೋದು, ಸೂಪರ್ವಿಷನ್ ಚಾರ್ಜಸ್ ಇರ್ಬೋದು. ಇದನ್ನೆಲ್ಲ ನಾವು ನಂಬರ್ ಆಫ್ ವರ್ಕರ್ಸನ್ನು ಬೇಸಾಗಿ ಇಟ್ಕೊಂಡು ತೊಗೊಳ್ತೀವಿ. ಈಗ ಸೂಪರ್ವಿಷನ್ ಅಂತ ಹೇಳಿದ್ನಲ್ಲ ನಾನು, ಸೂಪರ್ವೈಸರ್ ಕೆಲಸ ಏನು, ಮೇಲ್ವಿಚಾರಣೆ ಮಾಡೋದು. ಯಾರನ್ನು ಮೇಲ್ವಿಚಾರಣೆ ಮಾಡ್ತಾನೆ, ವರ್ಕರ್ಸನ್ನು ಮೇಲ್ವಿಚಾರಣೆ ಮಾಡ್ತಾನೆ. ಈಗ ಡಿಪಾರ್ಟ್ಮೆಂಟ್ ಎಯಲ್ಲಿ 80 ವರ್ಕರ್ಸ್ ಇದ್ದಾರೆ, ಡಿಪಾರ್ಟ್ಮೆಂಟ್ ಬಿ ಯಲ್ಲಿ 10 ವರ್ಕರ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಈಗ ಯಾರ ಮೇಲೆ ಸೂಪರ್ವಿಷನ್ ಚಾರ್ಜ್ ಜಾಸ್ತಿ ಬೀಳುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಎ ಮೇಲೆ. ಆಗ ನೀವು ಏನನ್ನು ಬೇಸಾಗಿ ತೊಗೊಳ್ತಿದ್ದೀರಾ, ನಂಬರ್ ಆಫ್ ವರ್ಕರ್ಸನ್ನು ಬೇಸಾಗಿ ತೊಗೊಳ್ತಿದ್ದೀರಾ. ನೆಕ್ಸ್ಟ್ ಡೈರೆಕ್ಟ್ ವೇಜಸ್, ನಾನು ಆವಾಗಲೇ ಎಕ್ಸಾಂಪಲಲ್ಲಿ ಹೇಳ್ಕೊಟ್ನಲ್ಲ, ಇಂಡೈರೆಕ್ಟ್ ವೇಜಸ್ಸನ್ನು ಏನಾದರೂ ನಿಮಗೆ ಕೊಟ್ಟಿದ್ರೆ ಅದನ್ನು ಡೈರೆಕ್ಟ್ ವೇಜಸ್ಸನ್ನು ಬೇಸಾಗಿ ಇಟ್ಕೊಂಡು ತೊಗೊಳ್ತೀರಾ. ಅಂದರೆ ಹಾಲಿಡೇ ಪೇ, ಲೀವ್ ಪೇ, ಬೋನಸ್ ಎಲ್ಲ ಕೊಡೋದು ಆ ವರ್ಕರನ್ನು ಡೈರೆಕ್ಟ್ ವೇಜಸ್ ಎಷ್ಟಿದೆ ಅದನ್ನು ನೋಡಿಕೊಂಡೇ ಕೊಡೋದ್ರಿಂದ ಡೈರೆಕ್ಟ್ ವೇಜಸ್ಸನ್ನು ಬೇಸಾಗಿ ಇಟ್ಕೊಂಡು ನೀವು ಇಂಡೈರೆಕ್ಟ್ ವೇಜಸ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಯಾವುದಕ್ಕೆ ತೊಗೊಳ್ತಾರೆ, ನಾನು ಆವಾಗಲೇ ಹೇಳಿದೆ ನಿಮಗೆ, ಡಿಪ್ರಿಸಿಯೇಷನ್ಗೆ ವ್ಯಾಲ್ಯೂ ಆಫ್ ಪ್ಲ್ಯಾಂಟನ್ನು ತೊಗೊಳ್ತಾರೆ. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಸ್ಟಾಕ್ ಯಾವುದಕ್ಕೆ ಗೊತ್ತಾ, ನೀವು ನಿಮ್ಮ ಗೋಡೌನಲ್ಲಿರುವಂಥ ಸ್ಟಾಕ್ ಮೇಲೆ ಇನ್ಶೂರೆನ್ಸ್ ಮಾಡಿಸಿರ್ತೀರಾ ಅಂತ ಇಟ್ಕೊಳ್ಳಿ. ಆ ಇನ್ಶೂರೆನ್ಸನ್ನು ನೀವು ವ್ಯಾಲ್ಯೂ ಆಫ್ ಸ್ಟಾಕ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಈಗ ಯಾವ ಡಿಪಾರ್ಟ್ಮೆಂಟಿನ ಸ್ಟೋರ್ಸ್ ಜಾಸ್ತಿ ಇರುತ್ತೋ ಅಥವಾ ಸ್ಟಾಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೋ ಆ ಡಿಪಾರ್ಟ್ಮೆಂಟಿಗೆ ಇನ್ಶೂರೆನ್ಸ್ ಚಾರ್ಜ್ ಜಾಸ್ತಿ ತಗಲುತ್ತೆ. ಹಾಗಾಗಿ ವ್ಯಾಲ್ಯೂ ಆಫ್ ಸ್ಟಾಕ್ ಯಾವುದಕ್ಕೆ ತೊಗೊಳ್ಳೋದು, ನೀವು ಇನ್ಶೂರೆನ್ಸನ್ನು ಡಿವೈಡ್ ಮಾಡೋದಕ್ಕೆ. ಇದಿಷ್ಟು. ನೆಕ್ಸ್ಟ್ ಸೆಷನಲ್ಲಿ ನಾನೇನು ಥಿಯರಿ ಮೆಟೀರಿಯಲ್ಸ್ ಏನು ಮಾಡಿದೆ, ಅಲೋಕೇಶನ್ ಆ್ಯಂಡ್ ಅಪೋರ್ಷನ್ಮೆಂಟ್ ಆಫ್ ಓವರ್ ಹೆಡ್ಸ್ ಇರ್ಬೋದು,
ಬೇಸಿಸ್ ಆಫ್ ಅಪಾರ್ಷನ್ಮೆಂಟ್ ಇರ್ಬೋದು, ಅದನ್ನು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.